ಹಾಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪರ್ಸನ್ ನನ್ನ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತಿನ ಮ್ಯಾಚು GT ವರ್ಸಸ್ LSG ನೋಡಿ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಕಂಪ್ಲೀಟ್ ಆಗಿ ಮಾತಾಡ್ಕೊಂಡು ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಗೈಸ್ ಇವತ್ತಿನ ಮ್ಯಾಚು ಆಕ್ಚುಲಿ GT ಅವರಿಗೆ ಟಾಪ್ 1 ಅಲ್ಲಿ ಏಮ್ ಮಾಡೋದಕ್ಕೆ ಇಲ್ಲ ಟಾಪ್ 2 ಅಲ್ಲಿ ಉಳ್ಕೊಳ್ಳೋದಕ್ಕೆ ಒಂದೇ ಒಂದು ಮ್ಯಾಚ್ ಗೆದ್ರೆ ಸಾಕು. ಅವ್ರು ಆಲ್ರೆಡಿ 18 ಪಾಯಿಂಟ್ಸ್ ಆಗಿರೋದ್ರಿಂದ ಇನ್ನೊಂದು 2 ಪಾಯಿಂಟ್ ಬಂತು ಅಂತಂದ್ರೆ ಈ ಮ್ಯಾಚ್ ಗೆಲ್ತು ಅಂತಂದ್ರೆ ಈಸಿಯಾಗಿ ಟಾಪ್ 1 ಇಲ್ಲ ಟಾಪ್ 2 ಉಳ್ಕೊಬಹುದು. ಒಂದು ಕಡೆ RCB ಫ್ಯಾನ್ಸ್ ಎಲ್ಲ GT ಅವ್ರು ಸೋಲ್ಬೇಕು ಅಂತ ಇವತ್ತಿನ ಮ್ಯಾಚಲ್ಲಿ ಕೂತ್ಕೊಂಡು ಬೇಡ್ಕೊಂತಾ ಇರ್ತಾರೆ. ಯಾಕಂದ್ರೆ ನಾವು ಟಾಪ್ 2 ಟಾಪ್ 1 ಹೋಗಬೇಕು ಅಂತಂದ್ರೆ GT ಅವ್ರು ಈ ಮ್ಯಾಚ್ ಸೋಲೇಬೇಕು. ಎಕ್ಸಾಕ್ಟ್ಲಿ. ಸೊ ಬಟ್ ಎನಿವೇಸ್ GT ಏನಾದ್ರು ಇನ್ ಕೇಸ್ ಗೆಲ್ತು ಅಂದ್ರೆ RCBಗೂ ಇನ್ನೂ ಚಾನ್ಸ್ ಇದೆ. 2-2 ಮ್ಯಾಚ್ ನ ಗೆಲ್ಬೇಕಾಗುತ್ತೆ ಹೈದರಾಬಾದ್ ಮತ್ತೆ ಲಕ್ನೋದವರು. ಏನಂತ ನಮ್ಗೇನು ಟಫ್ ಕಾಂಪಿಟೇಟರ್ ಮೇಲೆ ಏನು ಬೀಳಲ್ಲ, ಯಾಕಂದ್ರೆ ಹೈದರಾಬಾದ್ ಕೂಡ ಚೆನ್ನಾಗಿ ಆಡ್ತಾ ಇದೆ. ಬಟ್ ಎನಿವೇಸ್ ಹೈದರಾಬಾದ್ ಮೇಲೆ ಈಸಿಯಾಗಿ ಗೆಲ್ತೀವಿ. ಅಂಡ್ LSG ಕೂಡ ಏನಂತ ಟೀಮ್ ಆಗಿ ಕಾಣಿಸ್ಕೊಂತಲ್ಲ, ಅವ್ರ ಮೇಲೂ ಗೆಲ್ಬಹುದು ಆರಾಮ್ಸೆ. ಬಟ್ ಲಕ್ನೋದಲ್ಲಿ ನಡೆಯೋದ್ರಿಂದ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಲಾಸ್ಟ್ ಟೈಮ್ ಇನ್ನೊಂದು ಅಡ್ವಾಂಟೇಜ್ ಅಂತಂದ್ರೆ ನಾವು ಎರಡು ಮ್ಯಾಚ್ ಲಕ್ನೋದಲ್ಲಿ ಆಡ್ತಾ ಇರೋದ್ರಿಂದ ಸ್ವಲ್ಪ ಟ್ರಾವೆಲಿಂಗ್ ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ಒಟ್ನಲ್ಲಿ ಇವತ್ತಿನ ಮ್ಯಾಚು ಅಹಮದಾಬಾದ್ ಅಲ್ಲಿ ನಡೀತಾ ಇರೋದು ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಆ ಪಿಚ್ ಅಲ್ಲಿ ಇವತ್ತು ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಕೋರ್ ಅಂದ್ರೆ 180 ಇಂದ 190 ಸ್ಕೋರ್ ಬರ್ಬೋದು. ಎಸ್, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ GT ಅವರು ಮೊದಲೇ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಅಂಡ್ LSG ಅವರು ಈಗ ಕೂತಿರೋ ಜಾಗ ನೋಡ್ತಾರೆ 7ನೇ ಜಾಗಕ್ಕೆ. LSG ಅವ್ರಿಗೆ ಏನಂತಂದ್ರೆ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಅಷ್ಟೇ ಆಡ್ತಾರೆ. ಸೊ GT ಅವ್ರಿಗೆ ಏನಂತಂದ್ರೆ ಮೊದಲೇ ಜಾಗಕ್ಕೆ ಹೋಗಕ್ಕೆ ಆಡ್ತಾರೆ ಇವತ್ತು. ಸೊ ಸ್ಕ್ವಾಡ್ ಕಡೆ ಗಮನ ಕೊಡೋ ಹಾಗಿದ್ರೆ ಆಕ್ಚುಲಿ ಇವತ್ತು GT ಅವರು ಒಂದಷ್ಟು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಬದಲಾವಣೆ ತರಬಹುದು. ನಿಮ್ಗೆ ಗೊತ್ತಿರೋ ಹಾಗೆ ಆಕ್ಚುಲಿ ಇವರು ಬದಲಾವಣೆ ಏನಂತಂದ್ರೆ 1, 2, 3 ಅವರ ಸೇಮ್ ಸ್ಥಾನ ಅದಂತೂ ಇರುತ್ತೆ. ಅವ್ರ ಬದಲು ಯಾರಿಗಾದ್ರೂ ಬ್ಯಾಟಿಂಗ್ ಏನಾದ್ರು ಚಾನ್ಸ್ ಸಿಕ್ತು ಅಂದ್ರೆ ಅದು ಅಪರೂಪ. ಆಕ್ಚುಲಿ ನಾನು ರೀಸೆಂಟ್ ಆಗಿ ಒಂದು ಸರ್ವೆ ನೋಡ್ತಾ ಇದ್ದೆ, ಅಂದ್ರೆ ಈ ಒಂದು IPL ಅಲ್ಲಿ ಲೋಯೆಸ್ಟ್ ವಿಕೆಟ್ ಕಳ್ಕೊಂಡಿರೋದಾರಪ್ಪ ಅಂತಂದ್ರೆ ಓವರ್ ಆಲ್ ಲೆಕ್ಕ ಹಾಕಿದ್ರೆ ಬರೀ GT ಅವರು ಅಷ್ಟೇ 9 ವಿಕೆಟ್ ಅಷ್ಟೇ ಕಳ್ಕೊಂಡಿರೋದು. ಸೊ 9 ವಿಕೆಟ್ ಅಂದ್ರೆ ನೀವು ಲೆಕ್ಕ ಹಾಕಿ ಕೇವಲ ಅವರು ಯಾವಾಗ ಆಲ್ ಔಟೇ ಆಗಿರೋದನ್ನ ನೋಡಿಲ್ಲ ಇದುವರೆಗೂ ಅಂತ ಅನ್ಕೊಂತೀನಿ. GT ಅವರು ಕೇವಲ 1, 2, 3, 4, 5 ಅಲ್ಲೇ ಆಟ ಆಡ್ಕೊಂತಾ ಇದ್ದಾರೆ. ಸೊ ಅದು ಕೂಡ ಎಲ್ಲೋ ರೇರ್ ನಾನು ನೋಡಿದ ಮಟ್ಟಿಗೆ 1, 2, 3 ಅಲ್ಲೇ ಆಡ್ತಾ ಇದ್ದಾರೆ. ಸೊ ಯೂಶಲಿ ಇವರ ಇಬ್ಬರ ಒಂದು ಬ್ಯಾಟರ್ಸ್ಗಳೇನಿದೆ ಸಾಯಿ ಸುದರ್ಶನ್ ಮತ್ತೆ ಶುಭ್ಮನ್ ಗಿಲ್ ಎಂತ ಯಂಗ್ಸ್ಟರ್ಸ್ ಅಂತಂದ್ರೆ ಇಬ್ರು ಕೂಡ ಒನ್ ಆಫ್ ದ ಬೆಸ್ಟ್ ಬ್ಯಾಟರ್ ಅಂತ ಹೇಳ್ತೀನಿ ಪ್ರೆಸೆಂಟ್ ಜನರೇಷನ್ ಅಲ್ಲಿ. ಅಂಡ್ ಫ್ಯೂಚರ್ಗೆ ಟೀಮ್ ಇಂಡಿಯಾಗೆ ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಏನಾದರೂ ಬೇಕು ಅಂತಂದ್ರೆ ಇವ್ರ ಕಡೆ ನೋಡ್ಬೋದು ನಾವು. ಸೊ ಕನ್ಸಿಸ್ಟೆನ್ಸಿಯಾಗಿ ಸಾಯಿ ಸುದರ್ಶನ್ ರನ್ಸ್ ಮಾಡ್ತಾ ಇರೋದು. ಈವನ್ ಶುಭ್ಮನ್ ಗಿಲ್ನೇ ಅವರು ಔಟ್ ಸೈನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇರ್ಬೋದು ಸಾಯಿ ಸುದರ್ಶನ್. ಆ ಥರ ಕ್ಲಾಸಿಕ್ ಶಾಟ್ಸ್ಗಳು ಅವ್ರು ನೋಡಿದ್ರೆ ಅವ್ರು ಏನು ಹೊಡಿಯಲ್ಲ ಅಂತಾನೆ ಅನ್ಸುತ್ತೆ. ಬಟ್ ಹೊಡಿಯೋ ಶಾಟ್ಸ್ಗಳು ಯಾವ ಥರ ಇರುತ್ತೆ ಅಂದ್ರೆ KL ರಾಹುಲ್ ಶಾಟ್ಸ್ ಹೊಡಿತಾರೆ ಗೊತ್ತಾ, ಆ ಥರನೇ ಒಂದು ಟೆಕ್ನಿಕಲ್ ಬ್ಯಾಟರ್, ಪ್ರಾಪರ್ ಟೆಕ್ನಿಕಲ್ ಬ್ಯಾಟರ್. ಹೊಡಿಯಲ್ಲ, ಎಲ್ಲ ಕೆಳಗಡೆ ಬಾಟಮ್ ಅಲ್ಲಿ ಹೋಗ್ತಾ ಇರ್ತವೆ, ಅದು ಗ್ಯಾಪ್ ಅಲ್ಲಿ ನೀಟಾಗಿ ನುಗ್ಗಿಸ್ತಾರೆ. ಸೊ ಇನ್ನು ಹೆಡ್ ಟು ಹೆಡ್ ನೋಡಂಗಿದ್ರೆ GT ವರ್ಸಸ್ LSG ನಡುವೆ ಆಗಿರೋದು ಬರೀ 6 ಮ್ಯಾಚ್ಗಳು ಅಷ್ಟೇ. ಅದರಲ್ಲಿ ಜಾಸ್ತಿ ಗೆದ್ದಿರೋದು GT ಅವರೇ 4 ಮ್ಯಾಚ್ ಗೆದ್ಕೊಂಡಿದ್ದಾರೆ. ಅಂಡ್ ಈ ಕಡೆ LSG ಅವರು ಬರೀ 2 ಮ್ಯಾಚ್ ಗೆದ್ದಿರೋದು. ಕ್ಲಿಯರ್ ಆಗಿ ಡಾಮಿನೆನ್ಸ್ GT ಅವ್ರದ್ದು ಕಾಣಿಸ್ತಾ ಇದೆ. ಯಾಕಂದ್ರೆ GT ಪರವಾಗಿ ಇನ್ನೊಂದೇನಪ್ಪ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ನಮ್ಮ ಪ್ರಸಿದ್ಧ ಕೃಷ್ಣ, ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವ್ರು ಯಾವ ರೀತಿ ಬೌಲ್ ಮಾಡ್ತಾ ಇರೋದು ಅಂತಂದ್ರೆ ಅವ್ರಿಗೆ ಪಕ್ಕ ನನ್ನ ಫ್ಯೂಚರಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಟೆಸ್ಟ್ ಅಲ್ಲಿ ಅಂತೂ ಆಡಿಸ್ತಾರೆ. ಈವನ್ ವೈಟ್ ಬಾಲ್ ಬಂದ್ರು ಕೂಡ ಸರ್ಪ್ರೈಸಿಂಗ್ ಆಗಿ ಏನೂ ಇಲ್ಲ, ಯಾಕಂದ್ರೆ ವೈಟ್ ಬಾಲ್ ಅಲ್ಲಿ ಅವ್ರು ಕಮಾಲ್ ಮಾಡ್ತಾ ಇರೋದು ಅಂಡರ್ ನಾಶಿಶ್ನ ಯಾರಾದವರು. ಸೊ ನನ್ನ ಪ್ರಕಾರ ಏನಾದರೂ ಬೆಸ್ಟ್ ಬೌಲಿಂಗ್ ಲೈನಪ್ ಇರೋದು ಯಾರಪ್ಪ ಈ ಒಂದು IPL ಟೂರ್ನಿಮೆಂಟ್ ಅಲ್ಲಿ ಅಂತ ನೋಡಿದ್ರೆ ಅದು GT ಅಂತಾನೆ ಹೇಳ್ತೀನಿ. ಯಾಕಂದ್ರೆ ರಶೀದ್ ಖಾನ್ ಅವ್ರು ಫಾರ್ಮ್ ಅಲ್ಲಿ ಇಲ್ಲ. ಇನ್ ಕೇಸ್ ಏನಾದ್ರು ರಶೀದ್ ಖಾನ್ ಫಾರ್ಮಿಗೆ ಬಂತು ಅಂತಂದ್ರೆ ಸಾಯಿ ಕಿಶೋರ್ ಇವರು ಮತ್ತೆ ಪ್ರಸಿದ್ಧ ಕೃಷ್ಣ ಅವರು ಜೊತೆಗೆ ಇಶಾಂತ್ ಶರ್ಮಾ ಅವರು ಚೆನ್ನಾಗಿ ಬೌಲ್ ಮಾಡ್ತಾ ಇರೋದು ಒನ್ ಆಫ್ ದ ಬೆಸ್ಟ್. ಆಮೇಲೆ ನಮ್ಮ ಮಿಯಾನ್ ಬಾಯಿ ಸಿರಾಜ್ ಅವರು ಕೂಡ ಸಖತ್ತಾಗಿ ಬೌಲಿಂಗ್ ಮಾಡ್ತಾ ಇರೋದು. ಸೊ ಓವರ್ ಆಲ್ ಕಾಂಬಿನೇಷನ್ ನೋಡ್ತಾ ಇದ್ರೆ ಪ್ರಾಪರ್ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇವ್ರದ್ದು ಸಕ್ಕದಾಗಿದೆ ಅಂತ ಹೇಳ್ಬೋದು. ಬೌಲಿಂಗ್ ಡಿಪಾರ್ಟ್ಮೆಂಟ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ಅವರು ಅಂಡ್ RCB ಅವರು ಈ ಮೂರು ತಂಡನೂ ಕೂಡ ಬೌಲಿಂಗ್ ಲೈನಪ್ ತುಂಬಾ ಚೆನ್ನಾಗಿರೋದ್ರಿಂದನೇ ಬೇಗ ಕ್ವಾಲಿಫೈ ಆಗಿರೋದು. ಅಂಡ್ ಅಟ್ ಎ ಟೈಮ್ ಯಾಕೆ ಕ್ವಾಲಿಫೈ ಆಗಿದೆ ಅಂತಂದ್ರೆ ನಿಮ್ಗೆ ಸಿಮಿಲಾರಿಟಿ ಸಿಗುತ್ತೆ ನಿಮಗೆ ಮುಂಬೈ ಇಂಡಿಯನ್ಸ್, GT ಮತ್ತೆ RCB ಅವ್ರಿಗೆ. RCB ಏನಪ್ಪ ಅಂದರೆ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ನಿಮಗೆ ಫಸ್ಟ್ ಟಾಪ್ ಆರ್ಡರ್ ಕೈ ಕೊಟ್ಟರು ಕೂಡ ಮಿಡಲ್ ಆರ್ಡರ್ ಮತ್ತು ಫಿನಿಶಿಂಗ್ ಮಾಡೋರಲ್ಲೇ ಚೆನ್ನಾಗಿ ಕಾಣಿಸ್ಕೊತಾ ಇರೋದು. ಬಟ್ ಮುಂಬೈ GT ಆ ಥರ ಆಗ್ತಿಲ್ಲ. ಮುಂಬೈ ಏನಾದರೂ ಟಾಪ್ ಆರ್ಡರ್ ಏನೋ ಫೇಲ್ ಆಯಿತು ಅಂತಂದರೆ ಮಿಡಲ್ ಆರ್ಡರ್ ಮತ್ತು ಎಂಡಲ್ಲಿ ಪವರ್ನ ರನ್ಸ್ ಸ್ಕೋರ್ ಮಾಡೋದಕ್ಕೆ ಅಷ್ಟು ಜನ ಪ್ಲೇಯರ್ಸ್ಗಳಿಲ್ಲ. ಇವನ್ ಹಾರ್ದಿಕ್ ಪಾಂಡ್ಯ ಅವರು ಫಾರ್ಮರ್ ಇಲ್ಲದೇ ಇರೋದು ಇಲ್ಲ ಒಂದು ಸ್ವಲ್ಪ ಮುಂಬೈ ಇಂಡಿಯನ್ಸ್ಗೆ ಕನ್ಸರ್ನ್ ಆಗ್ತದೆ. ಯಾಕಂದರೆ ಅವರ ಹಾರ್ದಿಕ್ ಪಾಂಡ್ಯದಿಂದ ಬ್ಯಾಟ್ರಿಂದ ರನ್ಸ್ ಸ್ಕೋರ್ ಬಂದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಸ್ಟಿಲ್ ಮುಂಬೈ ಗೆಲ್ತಾ ಇದೆ ಬಿಕಾಸ್ ಆಫ್ ಅವರ ಬೌಲಿಂಗ್ ಲೈನಪ್ಪಿಂದ. ಆ್ಯಂಡ್ ಈ ಕಡೆ ಬಂತು GT ಕಡೆ ಅಂತಂದರೆ ಅವರ ಟಾಪ್ 3 ಬ್ಯಾಟರ್ಸ್ಗಳು ಏನಿದ್ದಾರೆ ಸುದರ್ಶನ್ ಮತ್ತು ಶುಭ್ಮನ್ ಗಿಲ್ ಹಾಗೂ ಜಾಸ್ ಬಟ್ಲರ್. ಸೊ ಈ ಮೂರು ಜಿಂದಿಂದನೇ ಕನ್ಸಿಸ್ಟೆನ್ಸಿಯಾಗಿ ರನ್ ಸ್ಕೋರ್ ಮಾಡ್ತಾ ಇರೋದು. ಇನ್ನು ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ಇಲ್ಲಿ ತನಕ ಆಗಿರೋದು 227 ಹೈಯೆಸ್ಟ್ ಸ್ಕೋರು GT ಅವ್ರು ಹೊಡೆದಿರೋದು. ಅಂಡ್ ಲೋಯೆಸ್ಟ್ ಸ್ಕೋರ್ ನೋಡಂಗಿದ್ರೆ ಇಲ್ಲಿ ತನಕ 82, ಅದು ಕೂಡ LSG ಅವ್ರು ಹೊಡೆದಿರೋದು ಇಲ್ಲಿ. ಸೊ ಕಂಪ್ಯಾರಿಟಿವ್ಲಿ ಲೈಕ್ ಇವತ್ತಿನ ಮ್ಯಾಚ್ ನಡೀತಾ ಇರೋದು ಅಹಮದಾಬಾದಲ್ಲಿ ಆಗಿರೋದ್ರಿಂದ ಮೇ ಬಿ ಹೈ ಸ್ಕೋರಿಂಗ್ ಕೂಡ ನೋಡಬಹುದು. ಬಟ್ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ 200 ಅಬೋ ಕ್ರಾಸ್ ಆಗೋದು ಸ್ವಲ್ಪ ಡೌಟ್ ಇದೆ. ಯಾಕೆ ಅಂತಂದರೆ ಒಂದೇನಾದರೂ LSG ಅವ್ರು ಏನೋ ಟಾಸ್ನ ಸೋತು ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅಂದಾಗ ಬೌಲಿಂಗ್ ಲೈನಪ್ ಚೆನ್ನಾಗಿರೋದ್ರಿಂದ ಅವರ ಬ್ಯಾಟರ್ಸ್ಗಳನ್ನ ಕಟ್ಟಾಕುವಂಥ ಕ್ಷಮತೆ GT ಬೌಲರ್ಸ್ಗಿದೆ. ಇನ್ ಕೇಸ್ ಏನಾದರೂ LSG ಚೇಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿ ರಿಷಬ್ ಪಂತ್ ಅವರ ಇಂಪಾರ್ಟೆನ್ಸ್ ತುಂಬ ಲೈಕ್ ಕ್ರೂಷಿಯಲ್ ರೋಲ್ ಪ್ಲೇ ಮಾಡ್ತಾರೆ ಅಂತಲೇ ಅನಿಸುತ್ತೆ. ಯಾಕಂದರೆ ನಿಮಗೆ ಚೇಸಿಂಗ್ ಅಂತ ಬಂದಾಗ ಮಿಚ್ ಮಾರ್ಷ್ ಅವರು ಮತ್ತು ಅಡಮ್ ಮ್ಯಾಕ್ರಮ್ ಅವರು ಸಕಲ ಫಾರ್ಮಲ್ಲಿ ಇದ್ದಾರೆ. ಸೇಮ್ ಆಸ್ ಇಟ್ ಇಸ್ GT ಅವರಲ್ಲಿ ಸಾಯಿ ಸುದರ್ಶನ್ ಶುಭ್ಮನ್ ಗಿಲ್ ಹೇಗಿದ್ದಾರೋ ಆ ರೀತಿ ಇವರಿಬ್ರು ಚೆನ್ನಾಗಿ ಫಾರ್ಮಲ್ಲಿ ಕಾಣಿಸ್ಕೊತಿದ್ದಾರೆ. ಅಂದರೆ ಬ್ಯಾಟರ್ಸಲ್ಲಿ ನಿಮಗೆ ರನ್ ಸ್ಕೋರ್ ಮಾಡ್ತಾ ಇದ್ದಾರೆ. ನಿಕ್ಲಸ್ ಪುರಾನು ಚೆನ್ನಾಗಿ ಆಡ್ತಾ ಇರೋದು.
ಬಟ್ ಇವ್ರಿಗೆ ನಂಬರ್ 3 ಸ್ಪಾಟ್ನ ಕೊಟ್ಟಾಗ ರಿಷಬ್ ಪಂತ್ ಅವ್ರು ಯುಟಿಲೈಸ್ ಮಾಡ್ಕೊಳ್ಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಮಾಡ್ಕೊಳ್ಳಿಲ್ಲ. ಸೇಮ್ ಆಸ್ ಇಟ್ ಈಸ್ ಅವರ ಫೇಲ್ಯೂರ್ಸ್ ಅಂತೂ ಕನ್ಸಿಕ್ಯೂಟಿವ್ ಆಗಿ ನಡೀತಾ ಇದೆ. ಸೀರೀಸ್ ಫುಲ್ಲು ಫ್ಲಾಪ್ ಆಗಿದ್ದಾರೆ ಅವರು. ಇನ್ನು 2 ಮ್ಯಾಚ್ ಇದೆ. 2 ಮ್ಯಾಚಲ್ಲಿ ಅವ್ರು ಆದಷ್ಟು ಅವರು ರನ್ ಸ್ಕೋರ್ ಮಾಡ್ತೀನಿ ನಾನು ಅಂತ LSG ಓನರ್ಸ್ಗೆ ತೋರಿಸ್ಬೇಕು. ಇಲ್ಲ ಅಂತಂದ್ರೆ ಅವರ ವರ್ತ್ ಏನಿರುತ್ತೆ 27 crores. ಇವತ್ತಿನ ಮ್ಯಾಚಲ್ಲಿ ಆಡ್ಬೋದು, ಯಾಕಂದ್ರೆ ಈಗ ಪ್ರೆಷರ್ ಇಲ್ಲ, ಹೆಂಗೋ IPL ಇಂದ ಅವ್ರು ಹೊರಗಡೆ ಬಂದಾಗಿದೆ. ಸೊ ರಿಷಬ್ ಪಂತ್ ಅವ್ರ ಕಡೆಯಿಂದ ಚೆನ್ನಾಗಿ ಬ್ಯಾಟಿಂಗ್ ಬರ್ಬೋದು ಇವತ್ತಿನ ಮ್ಯಾಚ್, ಹೇಳಕ್ಕಾಗಲ್ಲ. ಇವತ್ತಿನ ಮ್ಯಾಚಲ್ಲಿ ಬರ್ಬೋದು, ಕಾದ್ ನೋಡೋಣ ಯಾವ ರೀತಿ ಅವರ ಒಂದು ಬ್ಯಾಟ್ರಿಂದ ರನ್ ಸ್ಕೋರ್ ಬರುತ್ತೆ. ಬಟ್ ನಿಕ್ಲಸ್ ಪುರಾನ್ ಅಂತೂ ಲಾಸ್ಟ್ ಮ್ಯಾಚಲ್ಲಿ ಏನು ಯಾವ ರೀತಿ ಔಟ್ ಆದರೂ ತುಂಬ ಬೇಜಾರು ಮಾಡ್ಕೊಂಡ್ರು. ಯಾಕಂದರೆ ರನ್ಸ್ನ ಮಿನಿಮಮ್ 200 220 ಆ ಥರ ಸ್ಕೋರ್ ನೋಡ್ತಾ ಇದ್ರು. ಆ್ಯಕ್ಚುಲಿ ಅವ್ರು ಹೊಡೆದಂಥ ರೀತಿ ನೋಡ್ತಾ ಇದ್ದಾರೆ. ಬಟ್ 200ಗೆ ಹೋಗಿ 200 ಸಮಥಿಂಗ್ ಅಲ್ಲಿ ಬಂತಷ್ಟೇ ರನ್ ಸ್ಕೋರು. ಅದನ್ನು ನೀಟಾಗಿ ಚೇಸ್ ಮಾಡಿದಂಥ ರಾಜಸ್ಥಾನ್ ರಾಯಲ್ಸ್ ಅವರು ಎಲ್ಲ ಒಂದು ಕಡೆ ತುಂಬ ಬೇಜಾರಾಗಿರುತ್ತೆ, ತುಂಬ ಡಿಸಪಾಯಿಂಟ್ ಆಗಿರುತ್ತೆ ಅಂತ ಅನ್ಸುತ್ತೆ LSG ಅವ್ರಿಗೆ. ಯಾಕಂದರೆ ಅವರು ಕೂಡ ಟೂರ್ನಿಮೆಂಟಿಂದ ಔಟ್ ಆಗಿರೋದು. ಮೇ ಬಿ ಇವತ್ತಿನ ಮ್ಯಾಚಲ್ಲಿ ರಿವೆಂಜ್ ತೀಸ್ಕೊಳ್ಳೋಕೆ ಕಾಯ್ತಾ ಇರ್ತಾರೆ. ಸೊ ಗೈಸ್, ಇನ್ನು ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋಂಗಿದ್ರೆ LSG ಅವ್ರದ್ದು ಸೇಮ್ ಪ್ಲೇಯಿಂಗ್ ಲೆವೆನ್ ಇರುತ್ತೆ, ಏನು ಚೇಂಜಸ್ ಮಾಡ್ತಾ ಇಲ್ಲ. ಲಾಸ್ಟ್ ಮ್ಯಾಚ್ ಏನು ಆಡಿದ್ರು ಅದೇ ಒಂದು ಪ್ಲೇಯಿಂಗ್ ಲೆವೆನ್ ಇಟ್ಕೊಂಡ್ ಬರ್ತಾರೆ ಇವತ್ತಿನ ಮ್ಯಾಚಲ್ಲಿ. ಸೊ GT ಕಡೆ ನೋಡೋ ಹಾಗಿದ್ರೆ GTಯಲ್ಲಿ ಮೇ ಬಿ 1-2 ಬದಲಾವಣೆ ಮಾಡ್ಬೋದು. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಶೆಫನ್ ರುದರ್ಫೋರ್ಡ್ ಅವ್ರನ್ನ ಹಾಕೊಂಡಿರಲಿಲ್ಲ. ಇವತ್ತು ಶೆಫನ್ ರುದರ್ಫೋರ್ಡ್ ಅವ್ರು ಬರ್ಬೋದು. ಆ್ಯಂಡ್ ಅದರ ಜೊತೆಗೆ ವಾಷಿಂಗ್ಟನ್ ಸುಂದರ್ ಕೂಡ ಬರುವಂಥ ಪಾಸಿಬಿಲಿಟೀಸ್ ಹೈ ಇದೆ ಇವತ್ತು ಮ್ಯಾಚಲ್ಲಿ. ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಗೆಲ್ಲೋದು LSG ಅಂತ ಅನ್ಸುತ್ತೆ. ಸೊ ಗೈಸ್, ನಮ್ಮ ಪ್ರಕಾರ LSG ಗೆಲ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಲಾಸ್ಟ್ 2 ಮ್ಯಾಚಸ್ಗಳು ಸ್ವಲ್ಪ ಮನಮರಿದು ಉಳಿಸ್ಕೊಳ್ಬೇಕು ಅಂತ ಅನ್ಕೊಂಡಿದೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದ್ರೆ ನಮಗೆ LSG ಗೆದ್ರೇನೆ ನಮಗೂ RCB ಅವ್ರಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಹೋಪ್ ದಟ್ LSG ಅವರು ಒಂದಷ್ಟು ಟಫ್ ಫೈಟ್ನ ಕೊಟ್ಟು ಗೆಲ್ಲಿ ಅಂತ ಅನ್ಕೊಂಡಿದೀವಿ. ಸೊ ಗೈಸ್, ಇದಾಗಿತ್ತು GT ವರ್ಸಸ್ LSG ಪ್ರಿವ್ಯೂ. ಏನೋ ಕಮೆಂಟ್ ಮಾಡಿ ತಿಳಿಸಿ. ಇನ್ನೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದೆ ನೋಡಿದ್ರೆ ಅಲ್ಲಿ ತನಕ ಬಾಯ್.